ಒಂದು ದೇಶ ಒಂದು ಚುನಾವಣೆ ಅಧಿಕೃತ ಚಾಲನೆ ಇವತ್ತು ಸಂಸತ್ತಲ್ಲಿ ಸಿಕ್ಕಿದೆ. ಅದನ್ನ ಮಂಡಿಸಿದ್ದಾರೆ. ಅದರ ಚರ್ಚೆ ಶುರುವಾಗ್ತದೆ. ಅದರ ಪರವಾಗಿ 269 ಮತಗಳು ಬಿದ್ದಿದ್ರೆ, ವಿರುದ್ಧವಾಗಿ 160ಕ್ಕೂ ಅಧಿಕ ಮತಗಳು ಬಿದ್ದಿದೆ. ಆದರೆ ಈ ಬಿಲ್ ಪಾಸ್ ಆಗಬೇಕು ಲೋಕಸಭೆಯಲ್ಲಿ ಅಂದರೆ NDA ಮೈತ್ರಿಕೂಟಕ್ಕೆ ಬಹುಮತದ ಕೊರತೆ ಇದೆ. ಅಂದರೆ ಸರ್ಕಾರ ನಡೆಸೋಕೆ ಬಹುಮತ ಇದೆ, ಆದರೆ ಇದನ್ನು ಪಾಸ್ ಮಾಡ್ಕೋಬೇಕು ಅಂದರೆ 2/3 ಬಹುಮತ ಬೇಕು. ಅಂದರೆ 543 ಸದಸ್ಯ ಬಲದಲ್ಲಿ 2/3 ಭಾಗ ಅಂದರೆ 261 ಜನ ಬೇಕಿದಕ್ಕೆ. ಆದರೆ NDA ಬಳಿ ಇರ್ತಕ್ಕಂಥ ನಂಬರು 300 ಆಸುಪಾಸು. 63 ನಂಬರ್ ಕೊರತೆ ಇದೆ ಅಂತ ಹೇಳುವುದರ ನಡುವೆ ಬಿಜೆಪಿಯಿಂದ ದೂರ ಆಗಿ ಕಾಂಗ್ರೆಸ್ ಜೊತೆ ಕೈ ಜೋಡಿಸಿ ಚುನಾವಣೆ ಮಾಡಿದಂಥ ಉದ್ಧವ್ ಠಾಕ್ರೆ ಅವರು ಈಗಾಗಲೇ ಮಹಾರಾಷ್ಟ್ರ ಮುಖ್ಯಮಂತ್ರಿ ಫಡ್ನವೀಸ್ ಅವರನ್ನ ಭೇಟಿಯಾಗಿದ್ದಾರೆ. ಬಾಯಲ್ಲಿಟ್ರೆ ಬೆಣ್ಣೆಯಂತೆ ಕರಗುವ ಜೀನಿ ರಾಗಿ ಬಿಸ್ಕತ್ ಹಾಗೂ ಮಕ್ಕಳಿಗೆ ವಿಶೇಷವಾಗಿ ತುಪ್ಪ ಮತ್ತು ಬೆಣ್ಣೆಯೊಂದಿಗೆ ತಯಾರಿಸಿದ ರಾಗಿ ಸರಿ ಹಿಟ್ಟಿನ ಬಿಸ್ಕತ್. ಅವ್ರದ್ದೊಂದು 8-9 ಎಂಪಿಗಳಿದೆ. ಹಾಗೆ ಶರದ್ ಪವಾರ್ ಅವರ ಎಂಪಿಗಳು ಕೂಡ 8 ಜನ ಇದ್ದಾರೆ. ಅವ್ರನ್ನೂ ಕ್ಯಾಚ್ ಹಾಕಕ್ಕೆ ಅವ್ರು ಕಾಯ್ತಾ ಇದ್ದಾರೆ. ಅಂದರೆ ಆಪರೇಷನ್ ಆಗುವಂಥ ಲಕ್ಷಣಗಳಿದೆ. ಇಬ್ಬರೂ ಸೇರಿದ 15 ಆಗುತ್ತೆ. ಆದಾಗ್ಯೂ ಕೂಡ ಇನ್ನೊಂದು 50 ಸಂಸದರ ಕೊರತೆ ಇದೆ. ಈಗಾಗಲೇ INDA ಮೈತ್ರಿಕೂಟದಲ್ಲಿ ನಾಯಕತ್ವ ವಿಚಾರಕ್ಕೆ ಮಮತಾ ಬ್ಯಾನರ್ಜಿ ಹಾಗೂ ಕಾಂಗ್ರೆಸ್ ನಡುವೆ ಅಗ್ಗಜಿಗ್ಗಾಟ ಇದೆ. ಆಮ್ ಆದ್ಮಿ ಪಾರ್ಟಿ ಈಗಾಗಲೇ ಅದರಿಂದ ಒಂದು ಕಾಲ ಹೊರಗಡೆ ಇಟ್ಬಿಟ್ಟಿದ್ದಾರೆ INDA ಮೈತ್ರಿಕೂಟದಿಂದ. ಮತ್ತೊಂದು ಕಡೆ ಈಗಾಗಲೇ ಮಾಯಾವತಿ ಅವರು ಸಪೋರ್ಟ್ ಮಾಡಿದ್ದಾರೆ. ನಂಬರ್ ಇಲ್ಲ, ಮಾಯಾವತಿ ಅವರು ಸಪೋರ್ಟ್ ಮಾಡಿದ್ದಾರೆ ಒಂದು ದೇಶ ಒಂದು ಚುನಾವಣೆಗೆ. ಸಹಜವಾಗಿ TDP ಈಗಾಗಲೇ ಅವ್ರ ಜೊತೆ ಇದೆ. ಇನ್ನು TRS ಈ ವಿಚಾರದಲ್ಲಿ ಸಪೋರ್ಟ್ ಮಾಡುವಂಥ ಸಾಧ್ಯತೆ ಇದೆ. ಯಾಕಂತಂದ್ರೆ ಅವ್ರಿಗೆ ಕಾಂಗ್ರೆಸ್ ಈಗ ತೆಲಂಗಾಣದಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ. ವಿರೋಧ ಮಾಡಿದ್ರೆ ಕಾಂಗ್ರೆಸ್ ಸಪೋರ್ಟ್ ಮಾಡದಂಗೆ, ಅದರ ಪರವಾಗಿ ನಿಂತರೆ BJP ಸಪೋರ್ಟ್ ಮಾಡದಂಗೆ, TRS ಸನ್ನಿವೇಶ ಅತ್ತ ದರಿ ಇತ್ತ ಪುಲಿ ಇದ್ದಂಗೆ. ಇನ್ನು 2 ಪಾರ್ಟಿಗಳು ಒಂದು ದೇಶ ಒಂದು ಚುನಾವಣೆ ಲೋಕಸಭೆಯಲ್ಲಿ ಇದು ಪಾಸ್ ಆಗಲಿಕ್ಕೆ ಅವಕಾಶ ಇದೆ ಬಿಲ್ಲು. ಅದು ಸಮಾಜವಾದಿ ಪಾರ್ಟಿ ಹಾಗೆ ತೃಣಮೂಲ ಕಾಂಗ್ರೆಸ್ ಇವರಿಬ್ರು ಇದರ ಪರವಾಗಿ ನಿಂತರೆ, ಸದ್ಯಕ್ಕೆ ನಿಂತರೆ ರಾಜಕಾರಣದಲ್ಲಿ ಏನ್ ಬೇಕಾದ್ರೂ ಆಗ್ಬಹುದು, ಗೊತ್ತಿಲ್ಲ. ಹಾಗಾಗಿ ಇದನ್ನ ಪಾಸ್ ಮಾಡ್ಕೋತೀವಿ ಅನ್ನೋ ವಿಶ್ವಾಸದಲ್ಲೇ BJP ನಾಯಕರಿದ್ದಾರೆ. ಒಂದು ದೇಶ ಒಂದು ಚುನಾವಣೆ ಈ ಬಿಲ್ ಅನ್ನ ಪಾಸ್ ಮಾಡ್ಕೋತೀವಿ ಅನ್ನೋ ಉದ್ದೇಶದಲ್ಲೇ ಅಂದ್ರೆ ವಿಶ್ವಾಸದಲ್ಲೇ ಇದ್ದಾರೆ. 543 ಸದಸ್ಯ ಬರದಲ್ಲಿ 360 ಬೇಕು, 300 ಜನ ಈ 40 ಜನ ಬೇಕು. 60 ಜನದಲ್ಲಿ ಈಗಾಗಲೇ ಶಿವಸೇನೆಯವ್ರನ್ನ ಸೆಳೀತಾ ಇದ್ದಾರೆ. ಹತ್ತತ್ರ ನಾವು ಪಾಸ್ ಮಾಡ್ಕೋತೀವಿ, ಇದನ್ನೇನು ಸಮಸ್ಯೆ ಇಲ್ಲ ಅನ್ನೋ ವಿಶ್ವಾಸದಲ್ಲಿರುವಾಗ ಸಹಜವಾಗಿ ಕಾಡುವಂಥ ಪ್ರಶ್ನೆ, ಇದಾದ್ರೆ ನೆಕ್ಸ್ಟ್ ಚುನಾವಣೆ ಹಂಗಾಗತ್ತಾ? ಒಂದು ದೇಶ ಒಂದು ಚುನಾವಣೆ ಆಗುತ್ತಾ? ಹೌದು, ಬಹುತೇಕ 2028ಕ್ಕೆ ನಮ್ದು ವಿಧಾನಸಭೆ ಚುನಾವಣೆ ಆಗ್ಬೇಕು ಕರ್ನಾಟಕ. ಆದರೆ 29ಕ್ಕೆ ಲೋಕಸಭೆ, 2 ಒಟ್ಟಿಗೆ ಆಗಬಹುದು. ಪಾಸ್ ಆದ್ಮೇಲೆ ಆಗ್ಲೇಬೇಕಲ್ಲ, ಆ ದಿಸೆಯಲ್ಲೇ ಮಾಡ್ತಾ ಇದ್ದಾರೆ. ಈಗಾಗಲೇ BJP ನಾಯಕರ ಒಂದು ಅಜೆಂಡಾ ಏನು ಅಂದ್ರೆ ಮುಂದಿನ ಚುನಾವಣೆ ವೇಳೆಗೆ ಒಂದು ದೇಶ ಒಂದು ಚುನಾವಣೆಯನ್ನು ಜಾರಿಗೆ ತರಬೇಕು, ಒಂದು ದೇಶ ಒಂದು ಚುನಾವಣೆ ಮಾಡಲೇಬೇಕು ಅನ್ನೋ ಜಿದ್ದಿಗೆ BJP ನಾಯಕರು ಬಿದ್ದಿದ್ದಾರೆ. ಯಾಕಂದ್ರೆ ನಾವು ಮ್ಯಾನಿಫೆಸ್ಟೋದಲ್ಲಿ ಹೇಳಿದೀವಿ ಅಂತ. ಕರ್ನಾಟಕದಲ್ಲಿ 1 ವರ್ಷ ಮೊದಲೇ ಆಗುತ್ತೆ. ಈಗ ಮೊನ್ನೆ 2023ಕ್ಕೆ ವಿಧಾನಸಭೆ ಆಗುತ್ತೆ, 24ಕ್ಕೆ ಲೋಕಸಭೆ ಆಯಿತು. ಉದ್ದೇಶ ಏನು ನೋಡಿ, 23ಕ್ಕೆ ಬರೀ ವಿಧಾನಸಭೆ ಅಂತ ಒಂದಷ್ಟು ಸರ್ಕಾರಿ ಕೆಲಸಗಳು ನಿಂತು, 24 ಲೋಕಸಭೆ ಅಂತ ಆಗೊಂದು 2-3 ತಿಂಗಳು ವೇಸ್ಟ್ ಆಯಿತು. ನಂತರ ನೆಕ್ಸ್ಟ್ ಜಿಲ್ಲಾ ಪಂಚಾಯತ್ ಯಾವಾಗಲೂ ಬರುತ್ತೆ, ಆಗೊಂದು 3 ತಿಂಗಳು ಗ್ರಾಮೀಣ ಭಾಗದಲ್ಲಿ. ಮತ್ತೆ BBMP ಬರುತ್ತೆ, ಅದು ಯಾವಾಗಲೂ ಆಗೊಂದು 3 ತಿಂಗಳು. ಸೊ ಹೀಗೆ 5 ವರ್ಷದಲ್ಲಿ ಒಂದು 3 ವರ್ಷದಲ್ಲಿ ಒಂದು 3-4 ವರ್ಷ, ಆ ವರ್ಷದಲ್ಲಿ 3 ತಿಂಗಳು 4 ತಿಂಗಳು ಬರೀ ಚುನಾವಣಾ ಪರ್ವನೇ ಆಗೋಗುತ್ತೆ. ಸೊ ಹೀಗಾಗಿ ವಿಧಾನಸಭೆ ಲೋಕಸಭೆ ಚುನಾವಣೆ ಒಟ್ಟಿಗೆ ಮಾಡೋದು, ಮತ್ತೆ ವಿಧಾನಸಭೆ ಲೋಕಸಭೆ ಚುನಾವಣೆ ಆದ 3-4 ತಿಂಗಳು ಒಳಗಡೆ ಲೋಕಲ್ ಬಾಡಿ ಚುನಾವಣೆಯನ್ನು ಮಾಡಿ ಮುಗಿಸಿದ್ರೆ ಇನ್ನು 4 ವರ್ಷಗಳ ಕಾಲ ಅಭಿವೃದ್ಧಿ ಕಡೆ ಆಡಳಿತ ಯಂತ್ರ ನಡಿಲಿಕ್ಕೆ ನಾವು ಟೈಮ್ ಕೊಡ್ಬೋದು ಅನ್ನೋ ಅಂಶಗಳನ್ನ ಇದರಲ್ಲಿ ಇಟ್ಕೊಂಡಿದ್ದಾರೆ. ಆದರೆ ನಮ್ಮ ದೇಶ ಪ್ರಜಾಪ್ರಭುತ್ವ ವ್ಯವಸ್ಥೆ ವಿರೋಧ ಮಾಡುವಂಥವ್ರು ಕೊಡುವಂಥ ಕಾರಣ ಬೇಡ, ಅದೆಲ್ಲ ಕಷ್ಟ ಆಗತ್ತೆ ಅಂತ ಹೇಳ್ತಾರೆ. ಬಟ್ ಇದನ್ನ ಮಾಡ್ತೀವಿ ಅಂತ BJP ಅವ್ರು ಹೇಳ್ತಾರೆ. ನಮಗೂ ಈ ಚುನಾವಣೆ ಒಂದು ಓಟ್ಗೆ 5,000 10,000 ಆಗಿರೋ ಸನ್ನಿವೇಶ. ಹಾಗಾಗಿ ಒಟ್ಟಿಗೆ ಚುನಾವಣೆ ಆಗ್ಬಿಟ್ರೆ ಆ MLA ನಿಂತೋನ್ MP ನಿಂತೋನ್ ಅಡ್ಜಸ್ಟ್ ಮಾಡ್ಕೊಂಡು ದುಡ್ಡು ಹಂಚುತ್ತಾ ಇದ್ದಾರೆ. ಲೋಕಲ್ ಬಾಡಿಲಿ ಗ್ರಾಮ ಪಂಚಾಯತಿ, ಜಿಲ್ಲಾ ಪಂಚಾಯತಿ, ತಾಲೂಕ್ ಪಂಚಾಯತಿ ಇವೆಲ್ಲ ಒಟ್ಟಿಗೆ ಆಗ್ಬಿಟ್ರೆ ಪಾಪ ಅವರು ಹಂಗೆ ಅಡ್ಜಸ್ಟ್ ಮಾಡ್ಕೊಂಡು ಚುನಾವಣೆ ಮಾಡ್ತಾರೆ. ಇಲ್ಲ ಅಂದ್ರೆ ಮತದಾರರನ್ನ ಭ್ರಷ್ಟರು ಮಾಡಬೇಕಾಗತ್ತೆ, ಇಲ್ಲ ಅವ್ರು ಭ್ರಷ್ಟರಾಗಿರ್ತಾರೆ. ಸೊ ಈ ತರದ ಕೆಟ್ಟ ರಾಜಕಾರಣದ ವ್ಯವಸ್ಥೆಯಲ್ಲಿ ಅವಾಗಿಂದವಾಗೆ ವ್ಯವಸ್ಥೆ ಸರಿಯಿಲ್ಲ ಅಂತ ಚುನಾವಣೆ ಬಂದಾಗೆಲ್ಲ ನಾವು ಬೈಕಂಡು ನಿಂತಿರೋದಕ್ಕಿಂತ ಒಟ್ಟಿಗೆ ಚುನಾವಣೆ ಮಾಡ್ಬಿಡೋದು ಬೆಸ್ಟ್ ಅಂತ ಸಹಜವಾಗಿ ಅನ್ಸುತ್ತೆ. ಯಾಕೆ ಅಂತಾರೆ, ನಾವಾಗಲೇ ಮೊನ್ನೆ ಎಲೆಕ್ಷನ್ಗಳು ನೋಡಿದ್ವಿ, ಬೈ ಎಲೆಕ್ಷನ್ಸ್ ಎಲ್ಲವನ್ನು ಕೂಡ. ಸೊ ಹಾಗಾಗಿ ಹಣದ ಹೊಳೆ ಹರಿತಿದೆ, ಯೋಗ್ಯರನ್ನ ಆಯ್ಕೆ ಮಾಡೋ ಸನ್ನಿವೇಶ ಸಾಧ್ಯ ಆಗ್ತಾ ಇಲ್ಲ, ದುಡ್ಡಿದ್ದವನೇ ಬಾಸು. ಮೊನ್ನೆ ಅಷ್ಟೇ ಸ್ಪೀಕರ್ ರಮೇಶ್ ಕುಮಾರ್ ಮಾತನಾಡಿದ್ರು,
ರಿಯಲ್ ಎಸ್ಟೇಟ್ ಉದ್ಯಮಿಗಳು, ಕ್ವಾರೆ ನಡೆಸೋರು, ಉದ್ಯಮ ಮಾಡೋರು ಈಗ MLA ಆಗ್ತಿದ್ದಾರೆ. ಅವ್ರಿಗೆ ದುಡ್ಡು ಜನ ಎಷ್ಟು ಕೊಡ್ತೀಯಾ ಓಟ್ಗೆ ಅಂತ ಕೇಳ್ತಾ ಇದ್ದಾರೆ. ನಮ್ಮಂತ ಕೆಲಸ ಮಾಡೋರು ಯೋಗ್ಯರಲ್ಲ, ರಾಜಕಾರಣ ಮಾಡೋಕ್ಕಾಗಲ್ಲ ಅನ್ನೋ ಬೇಸರವನ್ನು ವ್ಯಕ್ತಪಡಿಸಿದ್ರು. ಖಂಡಿತ ಒಂದು ದೇಶ ಒಂದು ಚುನಾವಣೆ ಆದಂಥ ಸನ್ನಿವೇಶದಲ್ಲಿ ಈ ಆರ್ಭಟ ಕಡಿಮೆ ಆಗ್ಬೋದೇನೋ ಅಂತ ಅನ್ಸುತ್ತೆ. ಯಾಕೆಂದ್ರೆ ಲೋಕಸಭೆ ಚುನಾವಣೆಯಲ್ಲಿ ಓಟ್ 1,000 ಹಂಚಿದ್ ನೋಡಿದೀವಿ. ವಿಧಾನಸಭೆಯಲ್ಲಿ 3,000 5,000 ಆಗಿತ್ತು. ಬೈ ಎಲೆಕ್ಷನ್ 5,000 ಹೋಗ್ಬಿಡ್ತು. ಸೊ ಹಾಗಾಗಿ ಕೆಟ್ಟ ಸನ್ನಿವೇಶದ ದಿನಗಳಲ್ಲಿ ಒಂದು ದೇಶ ಒಂದು ಚುನಾವಣೆ ಪರಿಹಾರ ಅಂತಾರೋ ನನ್ನ ವೈಯಕ್ತಿಕ ಅಭಿಪ್ರಾಯ. ಪರಿಹಾರ ಅಂತ, ಯಾಕೆಂದ್ರೆ ಪದೇ ಪದೇ ಚುನಾವಣೆಗಳು ಬರೋದು, ಆ ಸರ್ಕಾರಿ ಕೆಲಸಗಳಿಗೆ ಎಲ್ಲರೂ ಎಲ್ಲಾ ಕೆಲಸಗಳನ್ನ ಬಿಟ್ಟು ಪ್ರಚಾರ ಮಾಡ್ಕೊಂಡು ನಿಂತ್ಕೊಳ್ಳೋದು, ರಾಜಕಾರಣ ಮಾಡ್ಕೊಂಡು ನಿಂತ್ಕೊಳ್ಳೋದು, ಇವ್ರಿಗೆ ಬೈಯೋದಿವೇ ಆಗೋಗುತ್ತೆ. ಸೊ ಹಾಗಾಗಿ ಒಂದು ದೇಶ ಒಂದು ಚುನಾವಣೆ ರಾಜಕಾರಣ ಬಿಟ್ಟು ಮಾತಾಡೋದಾದ್ರೆ ಗುಡ್. ನಮ್ ಕಳ್ಕೊಳ್ಳೋದೇನಿದೆ, ಅವಾಗಿಂದ ಅವಾಗ ಚುನಾವಣೆ ಮಾಡಕ್ಕಿದ್ದೇನೆ, ಹಬ್ಬ ಕೆಟ್ಟೋಗ್ಬಿಡ್ತೇನು? ಹಾಗಾಗಿ ಇವತ್ತಿನ ರಾಜಕಾರಣದ ವ್ಯವಸ್ಥೆಯಲ್ಲಿ ಇಷ್ಟೊಂದು ದುಂದು ವೆಚ್ಚ ಐತದಲ್ಲ ನೋಡಿದಾಗ ಬೆಸ್ಟ್ ಅನ್ಸುತ್ತೆ. ಬಟ್ ಅದು ಪಾಸ್ ಆಗ್ಬೇಕಲ್ಲ. ಬಟ್ BJP ನಾಯಕರು ನಾವು ಪಾಸ್ ಮಾಡ್ಕೋತೀವಿ ಬಿಲ್ನ ಅಂತ ಕೂತಿದ್ದಾರೆ. ಪಾಸ್ ಆದ್ರೆ ಒಳ್ಳೇದು. ಆದ್ರೆ ಇದನ್ನ ಫೇಲ್ ಮಾಡಬೇಕು ಅಂತ ನಿಂತಿರ್ತಕ್ಕಂಥ INDA ಮೈತ್ರಿಕೂಟದಲ್ಲಿ ಒಗ್ಗಟ್ಟಿಲ್ಲ. ಆಮ್ ಆದ್ಮಿ ಪಾರ್ಟಿ ಕಿತ್ಕೊಂಡು ಹೋಗೈತೆ, ಶಿವಸೇನೆ ಕಿತ್ಕೊಂಡು ಹೋಗಂಗೈತೆ, ಮಮತಾ ಆವಾಜ್ ಆಗ್ತಾವ್ರ ಲೀಡರ್ಶಿಪ್ ಚೇಂಜ್ ಮಾಡಿ ಅಂತ. ಹಾಗಾಗಿ ಏನ್ ಬೇಕಾದ್ರೂ ಸಾಧ್ಯ ಆಗುತ್ತೆ. ಬಟ್ ಗೊತ್ತಾಗುತ್ತೆ ಅದು ಹೆಂಗಾರ ಇರ್ಲಿ. ನಿಮ್ಗೇನ್ ಅನ್ಸುತ್ತೆ? ಒಂದು ದೇಶ ಒಂದು ಚುನಾವಣೆ ಸರಿಯೇ? ಒಟ್ಟಿಗೆ ಚುನಾವಣೆ ಮಾಡಿ ಮುಗಿಸು, ಉಳಿದು 4 ವರ್ಷ ಕೆಲಸ ಮಾಡ್ಕೊಂಡು ಹೋಗೋದು ಬೆಸ್ಟಾ? ಇಲ್ಲ 1 ವರ್ಷ MLA ಎಲೆಕ್ಷನ್ ಮಾಡೋದು, 1 ವರ್ಷ MP ಎಲೆಕ್ಷನ್ ಮಾಡೋದು, 1 ವರ್ಷ ಜಿಲ್ಲಾ ಪಂಚಾಯತ್ ಮಾಡೋದು, 1 ವರ್ಷ ಗ್ರಾಮ ಪಂಚಾಯತಿ ಮಾಡೋದು, ಹಿಂಗೆ ಪ್ರತಿ ವರ್ಷ ಒಂದೊಂದು ಚುನಾವಣೆ ಮಾಡ್ಕೊಂಡು ಹೋಗೋದ್ರ ಬಗ್ಗೆ ತಾವೇನು ಹೇಳ್ತೀರಿ? ಕಾಮೆಂಟ್ ಮಾಡಿ ತಿಳಿಸಿ. ಧನ್ಯವಾದ. ಇದು ಕರ್ನಾಟಕ ಟಿವಿ, ಕನ್ನಡಿಗರ ಧ್ವನಿ. ಬಾಯಲ್ಲಿಟ್ರೆ ಬೆಣ್ಣೆಯಂತೆ ಕರಗುವ ಜೀನಿ ರಾಗಿ ಬಿಸ್ಕತ್ ಹಾಗೂ ಮಕ್ಕಳಿಗೆ ವಿಶೇಷವಾಗಿ ತುಪ್ಪ ಮತ್ತು ಬೆಣ್ಣೆಯೊಂದಿಗೆ ತಯಾರಿಸಿದ ರಾಗಿ ಸರಿ ಹಿಟ್ಟಿನ ಬಿಸ್ಕತ್. ಬಾಯಲ್ಲಿಟ್ರೆ ಬೆಣ್ಣೆಯಂತೆ ಕರಗುವ ಜೀನಿ ರಾಗಿ ಬಿಸ್ಕತ್ ಹಾಗೂ ಮಕ್ಕಳಿಗೆ ವಿಶೇಷವಾಗಿ ತುಪ್ಪ ಮತ್ತು ಬೆಣ್ಣೆಯೊಂದಿಗೆ ತಯಾರಿಸಿದ ರಾಗಿ ಸರಿ ಹಿಟ್ಟಿನ ಬಿಸ್ಕತ್. ಬಾಯಲ್ಲಿಟ್ರೆ ಬೆಣ್ಣೆಯಂತೆ ಕರಗುವ ಜೀನಿ ರಾಗಿ ಬಿಸ್ಕತ್ ಹಾಗೂ ಮಕ್ಕಳಿಗೆ ವಿಶೇಷವಾಗಿ ತುಪ್ಪ ಮತ್ತು ಬೆಣ್ಣೆಯೊಂದಿಗೆ ತಯಾರಿಸಿದ ರಾಗಿ ಸರಿ ಹಿಟ್ಟಿನ ಬಿಸ್ಕತ್. ಬಾಯಲ್ಲಿಟ್ರೆ ಬೆಣ್ಣೆಯಂತೆ ಕರಗುವ ಜೀನಿ ರಾಗಿ ಬಿಸ್ಕತ್ ಹಾಗೂ ಮಕ್ಕಳಿಗೆ ವಿಶೇಷವಾಗಿ ತುಪ್ಪ ಮತ್ತು ಬೆಣ್ಣೆಯೊಂದಿಗೆ ತಯಾರಿಸಿದ ರಾಗಿ ಸರಿ ಹಿಟ್ಟಿನ ಬಿಸ್ಕತ್. ಬಾಯಲ್ಲಿಟ್ರೆ ಬೆಣ್ಣೆಯಂತೆ ಕರಗುವ ಜೀನಿ ರಾಗಿ ಬಿಸ್ಕತ್ ಹಾಗೂ ಮಕ್ಕಳಿಗೆ ವಿಶೇಷವಾಗಿ ತುಪ್ಪ ಮತ್ತು ಬೆಣ್ಣೆಯೊಂದಿಗೆ ತಯಾರಿಸಿದ ರಾಗಿ ಸರಿ ಹಿಟ್ಟಿನ ಬಿಸ್ಕತ್. ಬಾಯಲ್ಲಿಟ್ರೆ ಬೆಣ್ಣೆಯಂತೆ ಕರಗುವ ಜೀನಿ ರಾಗಿ ಬಿಸ್ಕತ್ ಹಾಗೂ ಮಕ್ಕಳಿಗೆ ವಿಶೇಷವಾಗಿ ತುಪ್ಪ ಮತ್ತು ಬೆಣ್ಣೆಯೊಂದಿಗೆ ತಯಾರಿಸಿದ ರಾಗಿ ಸರಿ ಹಿಟ್ಟಿನ ಬಿಸ್ಕತ್.